ಸಂಪುಟ ವಿಸ್ತರಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಇವತ್ತು ದೆಹಲಿಯಲ್ಲಿ ಸಭೆ ಕೂಡ ನಡೀತಾ ಇದೆ. ಹೈಕಮಾಂಡ್ ನಾಯಕರ ಜೊತೆಗೆ ರಾಜ್ಯ ನಾಯಕರು ಕೂಡ ಭೇಟಿ ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗ ರಾಜ್ಯದ ಕೆಲ ಹಿರಿಯ ನಾಯಕರು ಕೂಡ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ಒತ್ತಡ ಕೂಡ ಕೇಳಿಬಂದಿದೆ. ಇದರ ನಡುವೆ ಸಾಕಷ್ಟು ಚರ್ಚೆಗಳಾಯಿತು, ಸಾಕಷ್ಟು ಆಡಿಯೋಗಳು ಬಂತು. ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಮೀರ್ ಅವರೇ ಜಾಯ್ನ್ ಆಗ್ತಿದ್ದಾರೆ. ಮಾತಾಡೋಣ. ಜಮೀರ್ ಅವರೇ, ಮೊದಲನೇದಾಗಿ ಸಂಪುಟ ವಿಸ್ತರಣೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತಯಾರಿ ಸಭೆ ಕೂಡ ಇದೆ ಇವತ್ತು. ಎಲ್ಲ ನಾಯಕರು ದೆಹಲಿಯಲ್ಲಿದ್ದಾರೆ. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲೊಬ್ಬರು, ನೀವಿನ್ನೂ ಕೂಡ ದೆಹಲಿಗೆ ಹೋಗಿಲ್ಲ. ಈ ಬಾರಿ ನಿಮಗೆ ಕೊಡ್ತಾರೆ ಕೊಡಲ್ಲ ಎರಡೂ ಚರ್ಚೆ ನಡೀತಾ ಇದೆ. ನೀವೇನು ಹೇಳ್ತೀರಿ ಇದಕ್ಕೆ? ನೀವು ಆಕಾಂಕ್ಷಿನ ಹೇಗೆ? ನಾನು ದಿಲ್ಲಿಗೆ ಯಾವತ್ತೂ ಹೋಗೋನಲ್ಲ. ನಾನು 2017 ಕಾಂಗ್ರೆಸ್ ಬಂದಾದಮೇಲೆ ಭಾಳ ಜನ ನನ್ನ ಸ್ನೇಹಿತರು ಹೇಳಿದ್ರು, ಇದು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಮಂತ್ರಿ ಆಗಬೇಕಾದ್ರೆ ದಿಲ್ಲಿಯಲ್ಲಿ ಹೋಗಬೇಕಾಗ್ತದೆ ಅಂದರು. ನಾನು ಆವಾಗಲೂ ದಿಲ್ಲಿಗೆ ಹೋಗಲಿಲ್ಲ. ನನಗೂ ಆ ಟೈಮಲ್ಲೂ ಮಂತ್ರಿ ಮಾಡಿದರು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ದಿಲ್ಲಿಗೆ ಹೋದ ತಕ್ಷಣ ಮಂತ್ರಿ ಮಾಡ್ತೀವಿ ಅಂದರೆ ತಪ್ಪಾಗ್ತದೆ. ಅದು ಏನಕ್ಕೆ ಕಾಂಗ್ರೆಸ್ ಪಕ್ಷ ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಅವ್ರದ್ದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ. ಯಾರಿಂದ ಏನು ಲಾಭ ಆಗ್ತದೆ, ಪಕ್ಷಕ್ಕೆ ಏನು ಲಾಭ ಆಗ್ತದೆ, ಸರ್ಕಾರಕ್ಕೆ ಇವ್ರು ಒಳ್ಳೆ ಮಂತ್ರಿ ಕೊಟ್ಟರೆ ಇವರು ಒಳ್ಳೆ ಮಂತ್ರಿ ಕೆಲಸ ಮಾಡ್ತಾರಾ ಅಂತ ಎಲ್ಲ ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಪ್ರಕಾರ ಕೊಡ್ತಾರೆ. ನಾವು ಹೋಗಿ ದಿಲ್ಲಿಯಲ್ಲಿ ಹೋಗಿ ಕೇಳಿದ ತಕ್ಷಣ ನಮ್ಮ ಮಂತ್ರಿ ಕೊಡ್ತಾರಂತ ನಾವು ನಿರೀಕ್ಷೆ ಇಡೋಂಗಿಲ್ಲ. ತಪ್ಪಾಗ್ತದೆ ಅದು ಹೈಕಮಾಂಡ್ ಅವರು ಆಲ್ರೆಡಿ ಅವರು ಯಾರ್ಯಾರು ಮಂತ್ರಿ ಕೊಡಬೇಕಂತ ಅವ್ರು ಸರ್ವೆ ಪ್ರಕಾರ ಯಾರು ಕೊಡಬೇಕು ಅವ್ರು ಕೊಡ್ತಾರೆ. ನನಗೆ 2023 3 ವರ್ಷ ಮಂತ್ರಿ ಕೊಟ್ಟಿದ್ದರು. ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಇನ್ನು ಪಕ್ಷ ತೀರ್ಮಾನ ಮಾಡಬೇಕು. ಅದು 2ನೇ ಲಿಸ್ಟಲ್ಲಿ ನನ್ನ ಹೆಸರು ಬರ್ತಾ ಅಂತ ನಾನು ನಿರೀಕ್ಷೆ ಇಟ್ಟಿದ್ದೀನಿ. ಅಂದರೆ ಮಾಡೋರು ಯಾರು? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಆಗಿರಬೇಕಾಗ್ತದೆ. ನಾನು ಹಂಗೆ ಬದ್ಧ ಆಗಿರ್ತೀನಿ. ನಾನು ಹೈಕಮಾಂಡ್ ಏನು ತೀರ್ಮಾನ. ಈಗ ಪಕ್ಷದಲ್ಲಿ ನಾನು ಇಲ್ಲಪ್ಪ ನೀನು ಮಂತ್ರಿಯಾಗಿ ಕೆಲಸ ಮಾಡಿದ್ರೆ ಮಂತ್ರಿಯಾಗಿ ಕೆಲಸ ಮಾಡ್ತೀನಿ, ಇಲ್ಲ ನೀನು ಪಕ್ಷಕ್ಕೆ ಕೆಲಸ ಮಾಡು, 3 ವರ್ಷ ಮಂತ್ರಿಯಾಗಿ ಕೊಟ್ಟಿದ್ದೀನಿ ನಿನಗೆ, ನಿನ್ನ ಪಕ್ಷದ ಕೆಲಸ ಮಾಡಿದ್ರೆ ಪಕ್ಷದ ಕೆಲಸ ಮಾಡೋಕ್ಕೂ ನಾನು ಸಿದ್ಧ ಆಗಿದ್ದೀನಿ. ಸರ್, ಮೊದಲನೇ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತು ಅನ್ನೋಂಥ ಅನೇಕರು ಭಾವಿಸ್ಕೊಂಡಿದ್ರು. ಅನೇಕ ನಿಮ್ಮ ಸಮುದಾಯದ ನಾಯಕರು, ನಿಮ್ಮ ಸಮುದಾಯದ ಅನೇಕ ಧರ್ಮಗುರುಗಳು ಕೂಡ ಸಾಕಷ್ಟು ಒತ್ತಡವನ್ನು ಹಾಕಿದ್ರು. ಮೊದಲ ಬಾರಿ ನಿಮಗೆ ಕೈ ತಪ್ಪದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರಾಶೆ ಆಗಿತ್ತಾ? ಸಾಕಷ್ಟು ಬೇಸರ ಆಗಿತ್ತಾ? ಇಲ್ಲ, ನಾನು ಮೊದಲೇ ಲಿಸ್ಟಲ್ಲಿ ಆಗ್ಬೋದು ಅಂತ ಆ ಟೈಮಲ್ಲೇ ಒಂದು ಆಡಿಯೋ ಬಂದಿತ್ತು. ನಮಗೆಲ್ಲ ಗೊತ್ತಿರ್ಬೋದು. 3ನೇ ತಾರೀಕಿಗೆ ಏನು ಪ್ರಮಾಣ ವಚನ ಆಯಿತು. ಆ 2ನೇ ತಾರೀಕಿಗೆ ಒಂದು ಆಡಿಯೋ ರಿಲೀಸ್ ಆಯಿತು ದಾವಣಗೆರೆ ಸಂಬಂಧಪಟ್ಟಂಗೆ. ಆ ಆಡಿಯೋಗೆ ನಾನು ಅದು ನನ್ನ ವಯಸ್ಸಿಲ್ಲ, ಅದು ಬೇರೆ ಯಾರೋ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಾನು ಆಲ್ರೆಡಿ ಕಂಪ್ಲೇಂಟು ಕೊಟ್ಟಿದ್ದೀನಿ. ಆದಮೇಲೆ FIR ಆಗಿದೆ. ಆ ತನಿಖೆ ಅಂತ ನಡೀತಾ ಇದೆ. ನಿರೀಕ್ಷೆ ಇತ್ತು ನನಗೆ, ಇಲ್ಲ ಅಂತ ಇಲ್ಲ, ನಿರೀಕ್ಷೆ ಇತ್ತು ಫಸ್ಟ್ ಲಿಸ್ಟಲ್ಲಿ ಬರ್ತಾರಂತ. ಆ ಆಡಿಯೋದಿಂದ ಏನೋ ಒಂದು ತಪ್ಪಿದೆ, ಮಂತ್ರಿ ಅನ್ನೋ ತಪ್ಪಿದೆ ಅಂತ. ಸರ್, ದಾವಣಗೆರೆ ವಿಚಾರ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಯ್ತು ಸರ್. ದಾವಣಗೆರೆ ಉಪಚುನಾವಣೆಯಲ್ಲಿ ಜಮೀರ್ ಅವರ ಅಲಭ್ಯತೆಯೇ ಬಹುಶಃ ಅವರ ಸಚಿವ ಸ್ಥಾನ ಮೊದಲ ಪಟ್ಟಿಯಲ್ಲಿ ಕೈ ಬಿಟ್ಟಿರೋದಕ್ಕೆ ಕಾರಣ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂತು. ಈ ವಿಚಾರವಾಗಿ ಸಿದ್ದರಾಮಯ್ಯನವರು ಕೂಡ ಅಸಮಾಧಾನ ಆಗಿರೋ ವಿಡಿಯೋ ಕೂಡ ಹೊರಗೆ ಬಂತು. ನೀವು ದಾವಣಗೆರೆ ವಿಚಾರದ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಸಂಪುಟ ವಿಸ್ತರಣೆ ಇವತ್ತು ಕೂಡ ನಡೀತಾ ಇದೆ, ಅಂದರೆ ಅದು ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮತ್ತೆ ಅದು ಮುನ್ನೆಲೆಗೆ ಬಂದರೆ ಸಹಜವಾಗಿ ನಿಮ್ಮ ವಿರೋಧಾಭಾಸಗಳು ಮತ್ತೆ ಮುಂದೆ ಬರುತ್ತೆ. ಹಾಗಾಗಿ ದಾವಣಗೆರೆ ವಿಚಾರವಾಗಿ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಇಲ್ಲ, ತಮಗೆಲ್ಲ ಗೊತ್ತೇ ಇದ್ದಂಗೆ ದಾವಣಗೆರೆ ವಿಚಾರದಿಂದ ಇವತ್ತಿಂದ ಇಲ್ಲ, 94ರಿಂದ ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ಕೊಂಡೇ ಬರ್ತಾ ಇದ್ದಾರೆ. 94 ಯಾವಾಗ ಚುನಾವಣೆ ಬರ್ತದೆ ಅವಾಗ ಟಿಕೆಟ್ ಕೇಳೋದು. ಕೊನೆ ಮೂಮೆಂಟಲ್ಲಿ ಶಾಮರು ಶಿವಶಂಕರಪ್ಪ ಟಿಕೆಟ್ ಕೊಡ್ತಾಯಿದ್ರು. ಅಲ್ಲಿ ಏನಾಗ್ತದೆ, ಶಾಮರು ಶಿವಶಂಕರಪ್ಪ ಅವ್ರು ಏನಾಗ್ತದೆ, ಎಲ್ಲ ಜೊತೆ ಮಿಂಗಲಾಗಿ ಪ್ರೀತಿ ವಿಶ್ವಾಸದಿಂದ ಇರ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಟಿಕೆಟ್ ಕೊಟ್ಟ ತಕ್ಷಣ ಅವ್ರು ಒಪ್ಕೊಂಡು ಅವ್ರನ್ನ ಗೆಲ್ಸ್ಕೊಂಡು ಬರ್ತಾಯಿದ್ರು. ಮೊನ್ನೆ 2023 ಚುನಾವಣೆಯಲ್ಲಿ ಏನಾಗಿದೆ, ಶಾಮರು ಶಿವಶಂಕರಪ್ಪ ಅವರು ಅಲ್ಪಸಂಖ್ಯಾತ ಏರಿಯಾದಲ್ಲಿ ಪ್ರಚಾರಕ್ಕೆ ಹೋಗುವಾಗ ಅವರೇ ಹೇಳ್ಕೊಂಡಿದ್ದಾರೆ, ನಾನಿದು ಕೊನೆಯ ಚುನಾವಣೆ, ನನಗೆ ಇಷ್ಟು ಬಾರಿ ನೀವು ಗೆಲ್ಸಿದ್ದೀರಾ, ನಾನಿದು ಕೊನೆಯ ಚುನಾವಣೆ, ನಾನು 28 ಚುನಾವಣೆಯಲ್ಲಿ ನಾನೇ ಸ್ವತಃ ಅಲ್ಪಸಂಖ್ಯಾತರ ಟಿಕೆಟ್ ಕೊಡಿಸಿ ನಾನು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಂದಂತ ಅವರೇ 2-3 ಕಡೆ ಹೇಳಿದ್ದಾರೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಮಧ್ಯದಲ್ಲಿ ನಮ್ಗೆ ಬಿಟ್ಟು ಹೋಗ್ತಾರೆ, ಶಾಮರು ಶಿವಶಂಕರಪ್ಪ ಅವ್ರ ಅಜ್ಜ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರಂತ ಯಾರೂ ನಿರೀಕ್ಷೆ ಮಾಡಿಲ್ಲ. ಆಮೇಲೆ ಬೈ ಎಲೆಕ್ಷನ್ ಬಂತು. ಬೈ ಎಲೆಕ್ಷನ್ ಆದಮೇಲೆ ಮುಸಲ್ಮಾನ್ ಸಮಾಜದವರು ಈ ಶಾಮರು ಶಿವಶಂಕರಪ್ಪ ಮಾತು ಕೊಟ್ಟಿದ್ರು, ಆ ಪ್ರಕಾರ ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದು ನಿಜ. ನಾವು ಕೇಳಿದ್ವಿ, ಇಲ್ಲ ಸರ್ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ಈ ಬಾರಿ ಕೊಡಬೇಕಂತ. ಕೊನೆ ಅಲ್ಟಿಮೇಟ್ಲಿ ಏನಾಯಿತು, ಪಕ್ಷದ ಹೈಕಮಾಂಡ್ ಅವರು ಆ ಪದ್ಧತಿ ಯಾವತ್ತಿಂದ ಕಾಂಗ್ರೆಸ್ಸಲ್ಲಿ ಇಲ್ಲ, ಎಲ್ಲ ಪಕ್ಷದಲ್ಲೂ, ಜನತಾದಳ ಪಕ್ಷದಲ್ಲಿರಲಿ, ಕಾಂಗ್ರೆಸ್ ಪಕ್ಷ ಇರಲಿ, BJP ಪಕ್ಷದಲ್ಲಿ ಯಾರು ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡಬೇಕಂತ ಅವತ್ತಿಂದ ಪದ್ಧತಿ ಬಂದಿದೆ. ಹಾಗಾಗಿ ಅವ್ರ ಕುಟುಂಬದಲ್ಲೇ ಕೊಡಬೇಕಂತ ತೀರ್ಮಾನ ಮಾಡಿ ಅವ್ರ ಕುಟುಂಬದವ್ರು ಕೊಟ್ಟರು ಟಿಕೆಟ್. ಆವಾಗ ಚುನಾವಣೆ ಟೈಮಲ್ಲಿ ನಾನು ಕೇರಳದಲ್ಲಿ ನನಗೆ 15 ದಿನ ಕೇರಳ ಪ್ರಚಾರಕ್ಕೆ ಸ್ಟಾರ್ ಕ್ಯಾಂಪೇನರ್ ಆಗಿ ಕೇರಳದಲ್ಲಿದ್ದೆ. ನಾನು ಕೊನೆಗೆ 5ನೇ ತಾರೀಕು ಬಂದಿದ್ದು ದಾವಣಗೆರೆ ಮಾಡಿದ್ದೀನಿ. 6-7ನೇ ತಾರೀಕು ಬಾಗಲಕೋಟೆ ಎಲೆಕ್ಷನ್ ಮಾಡಿದ್ದೀನಿ. ನಾನು ಪ್ರಚಾರ ಮಾಡಿದ್ದೀನಿ. ನಾನು ಬಾಗಲಕೋಟಲ್ಲಿ 2 ದಿನ, ದಾವಣಗೆರೆಯಲ್ಲಿ 1 ದಿನ ಪ್ರಚಾರ ಮಾಡಿದ್ದೀನಿ ನಾನು. ಸರ್, ಇದಾದಮೇಲೆ ಸಿದ್ದರಾಮಯ್ಯನವರು ಕೂಡ ಸಿಟ್ಟಾಗಿದ್ದರು. ಅಂದರೆ ಈ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗಿ ಮಾತಾಡಿದ್ದು ಅಥವಾ ಕ್ಷಮೆ ಕೇಳಿದ್ದು, ವಿಷಾದ ವ್ಯಕ್ತಪಡಿಸಿದ್ರ ಬಗ್ಗೆ ಚರ್ಚೆ ಆಗಿದೆ, ಅದು ಸತ್ಯನಾ? ಅಲ್ಲಿ ಏನು ಮಾಡಿದ್ದಾರೆ, ಒಂದು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಜಮೀರ್ ಅವರು ಈ ಚುನಾವಣೆಯಲ್ಲಿ, ದಾವಣಗೆರೆ ಉಪಚುನಾವಣೆಯಲ್ಲಿ
ಪಕ್ಷದ ವಿರೋಧ ಕೆಲಸ ಮಾಡಿದ್ದಾರೆ ಅಂತೇಳ್ಬಿಟ್ಟು ಒಂದು ಪ್ರಚಾರ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯ ಅವ್ರ ಹೋಗಿ ಕ್ಷಮೆನ ಕೇಳಿದ್ದೀನಿ. ಸರ್, ನನ್ನ ಕಡೆಯಿಂದ ನಾನು ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ನನ್ನ ಅಂತೇಳ್ಬಿಟ್ಟು ನಮ್ಮ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನು ಕ್ಷಮೆ ಕೇಳ್ಕೊಂಡಿದ್ದೀನಿ. ವೇಣುಗೋಪಾಲ್ ಅವ್ರತವನು ಕ್ಷಮೆ ಕೇಳಿದ್ದೀನಿ. ಸುಜ್ಜಲ ಅವ್ರತವನು ಕ್ಷಮೆ ಕೇಳಿದ್ದೀನಿ. ನಮ್ಮ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ತವನು ನನ್ನ ಕಡೆಯಿಂದ ಏನಾದ್ರು ತಪ್ಪಾದರೆ ದಯಮಾಡಿ ಕ್ಷಮಿಸಿ ನನ್ನ ಅಂತಲೂ ಕ್ಷಮೆನೂ ಕೇಳಿದ್ದೀನಿ. ಆಮೇಲೆ ನೀವು ನೋಡಿರ್ಬೋದು, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಾದಮೇಲೆ ಒಂದು 10 ಬೈ ಎಲೆಕ್ಷನ್ ಬಂದಿದ್ದೆ. ನಾನು ಧಾರವಾಡಲ್ಲೂ ಒಂದು ಬೈ ಎಲೆಕ್ಷನ್ ಬಂದಿದ್ದೆ, ನಾನೇ ಜವಾಬ್ದಾರಿ ತೊಗೊಂಡು ಅಲ್ಲೂ ಗೆದ್ಕೊಂಡು ಬಂದಿದ್ದೀವಿ. ಇಲ್ಲಿ ಮೊನ್ನೆ ಇದರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿದಲ್ಲಿ 3 ಬೈ ಎಲೆಕ್ಷನ್ ಬಂತು. ಚನ್ನಪಟ್ಟಣ, ಸಂಡೂರು ಮತ್ತು ಸಿಗ್ಗಾಂವ್, ಅಲ್ಲೂ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಪಕ್ಷದ ವಿರೋಧಿ ಕೆಲಸ ನಾನು ಎಂದೂ ಮಾಡಿಲ್ಲ. ನಾನು ಏನಕ್ಕಂದರೆ ಪಕ್ಷ ಅಂದರೆ ನನ್ನ ತಾಯಿ. ನಾನು ಎಲ್ಲೋ ಜನತಾದಳ ಪಕ್ಷದಲ್ಲಿ ಇದ್ದವನು. ನಾನು 2017 ಬಂದು ಕಾಂಗ್ರೆಸ್ ಸೇರಿಕೊಂಡೆ. ನಾನು 2018 ನನ್ನ ನಿರೀಕ್ಷೆ ಇಟ್ಟಿರಲಿಲ್ಲ ನನ್ನ ಮಂತ್ರಿ ಮಾಡ್ತಾರಂತ. ನಾನು ಯಾರಿಗೂ ಕೇಳೋಕೆ ಹೋಗಲಿಲ್ಲ. ನನ್ನ ಮಂತ್ರಿ ಮಾಡಿದ್ರು 2018. ಮೊದಲೇ ಬಾರಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ನನ್ನ ಮಂತ್ರಿ ಮಾಡಿ ಒಂದು ಸ್ಥಾನ ಕೊಟ್ಟರು ನನಗೆ. ಆ ಪಕ್ಷಕ್ಕೆ ನಾನು ದ್ರೋಹ ಹಿಂಗೆ ಮಾಡೋಕ್ಕೆ ಸಾಧ್ಯ? ಅದು ಒಂದು ಎಲ್ಲೋ ಒಂದು ಕಡೆ ನಂದು ಮಲ್ಲಿಕಾರ್ಜುನದು ಒಂದು ಪರ್ಸ್ನಲ್ ಸ್ವಲ್ಪ ಆಯಿತು. ಅವನು ತಾವು ನೋಡಿರ್ಬೋದು ಮಾಧ್ಯಮದಲ್ಲಿ, ಅವ್ರು ದಾವಣಗೆರೆ ಬರೋದು ಏನು ಅವ್ರ ಕೆಲಸ ದಾವಣಗೆರೆ ಬರೋಕ್ಕೆ, ಏನಕ್ಕೆ ಬರ್ತಾವೆ ಅವ್ನು ದಾವಣಗೆರೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅದಾದಮೇಲೆ ನಾನು ದಾವಣಗೆರೆ ಹೋಗ್ಬೇಕಂತ ತೀರ್ಮಾನ ಮಾಡಿದಾದ್ಮೇಲೆ ಅವ್ನು ದಾವಣಗೆರೆಗೆ ಬಂದಿಲ್ಲ ಅಂದರೂ ಒಳ್ಳೇದಂದರು. ಹಂಗೂ ನಾನು ಅವ್ರಿಗೆ ಅಷ್ಟು ಹೇಳಿದ್ರು ನಾನು ಪಕ್ಷಕ್ಕೋಸ್ಕರ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಮೀರ್ ಅವ್ರು ಬರ್ತಾರಂತ 5ನೇ ತಾರೀಕು ಅಂತ ಘೋಷಣೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಅವ್ರ ಮನೆಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಒಂದು ರೋಡ್ ಶೋ ಮಾಡಿ ಪಕ್ಷದ ಕೆಲಸ ಮಾಡಿದ್ದೀನಿ. ಅದು ಬಿಟ್ಟು ನನ್ನ ಕಡೆ ನಾನು ತಪ್ಪಾದರೆ ನಾನು ಕ್ಷಮೆಯನ್ನು ಕೇಳ್ಕೊಂಡಿದ್ದೀನಿ. ನಾನು ಸರ್, ಫೈನಲಿ ಇಫ್ ನೆಸೆಸರಿ ಈಗ ಈ ವಿಸ್ತರಣೆ ಚರ್ಚೆಗೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಹೈಕಮಾಂಡ್ ನಾಯಕರ ಬಳಿ ಇದೇ ಕ್ಷಮೆ ಮತ್ತೆ ಕೇಳ್ತೀರಾ? ಇಲ್ಲ, ನಾನು ಆಲ್ರೆಡಿ ಕೇಳಿದ್ದೀನಿ. ನಾನು ಕ್ಷಮೆ, ನನಗಿಂದ ತಪ್ಪಾಗಿದ್ರೆ ನಾನು ಕ್ಷಮೆಯನ್ನು ಕೊಡ್ತೀನಿ ಅಂತ ಕ್ಷಮೆ ಕೇಳ್ಕೊಂಡಿದ್ದೀನಿ. ನಾನು ಕ್ಷಮೆ ಕೇಳಿದ್ದೀನಿ. ನಾನು ಹಾಗೆ ಕೊನೆಯದಾಗಿ ಏನು ಅನಿಸಿಕೆ ಇದೆ ಸರ್? ಇವತ್ತು ಸಂಜೆ ಫೈನಲ್ ಆಗುವಂಥ ಲಿಸ್ಟಲ್ಲಿ ನಿಮ್ಮ ಹೆಸರಿರುತ್ತೆ ಅಂತ ಅನ್ಸುತ್ತಾ? ಇಲ್ಲ, ನನ್ನ ನಿರೀಕ್ಷೆ ಇದೆ ಮಾಡ್ತಾರೆ. ನಾನು ಹೇಳಿಲ್ವಾ, ನನಗೆ 3 ವರ್ಷ ಕಾಂಗ್ರೆಸ್ ಪಕ್ಷ ಮಂತ್ರಿ ಮಾಡಿದರು. 3 ವರ್ಷ ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಇನ್ನು 28ಕ್ಕೆ ಚುನಾವಣೆ ಬರ್ತದೆ. ನೀನು 3 ವರ್ಷ ಮಂತ್ರಿಯಾಗಿ ಕೊಟ್ಟಿದ್ದೀವಪ್ಪ ನಿನಗೆ, ಈಗ ನಿನ್ನ ಪಕ್ಷದ ಕೆಲಸ ಮಾಡಿದ್ರು ಅದು ಮಾಡೋಕ್ಕೆ ನಾನು ಸಿದ್ಧ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದಕ್ಕೆ ನಾವು ಬದ್ಧ ಆಗಿರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಜಮೀರ್ ಅಹಮದ್ ಖಾನ್ ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.